ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಅಹಿಂದ ಕಹಳೆ. ಮೈಸೂರಿನಲ್ಲಿ ಜನವರಿ 25ಕ್ಕೆ ಅಹಿಂದ ಸಮಾವೇಶ. ಪವರ್ ಫೈಟ್ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲ. ಸಿಎಂ ಸಿದ್ದರಾಮಯ್ಯ ತವರಲ್ಲೇ ಅಹಿಂದ ಕಹಳೆ. ಮೈಸೂರಲ್ಲಿ ಜನವರಿ 25ಕ್ಕೆ ಅಹಿಂದ ಸಮಾವೇಶ. ಪವರ್ ಫೈಟ್ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲ. ಸಿದ್ದರಾಮಯ್ಯ ಇವತ್ತಿನ ಅನಿವಾರ್ಯ ಎಂದು ಕಾರ್ಯಕ್ರಮ. ನಾಯಕತ್ವ ಬದಲಾವಣೆ ಮಾಡದಂತೆ ಒತ್ತಾಯ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯಬೇಕು. ಸಿಎಂ ತವರು ಊರಲ್ಲೇ ಅಹಿಂದ ಕಹಳೆಯನ್ನ ಊದೋಕೆ ಇದೀಗ ಸಿದ್ದರಾಮಯ್ಯ ಪರ ಬೆಂಬಲಿಗರು ರೆಡಿಯಾಗಿರುವಂಥದ್ದು. ಮೈಸೂರಿನಲ್ಲಿ ಜನವರಿ 25ಕ್ಕೆ ಅಹಿಂದ ಸಮಾವೇಶಕ್ಕೆ ರೆಡಿಯಾಗಿದ್ದಾರೆ. ಪವರ್ ಫೈಟ್ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲ ಸೂಚಿಸೋಕೆ ಸಿದ್ದರಾಮಯ್ಯ ಪರ ಬೆಂಬಲಿಗರು ಈಗ ರೆಡಿಯಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ಅಂದರೆ ಮೈಸೂರಿನಲ್ಲಿ ಅಹಿಂದ ಕಹಳೆಯನ್ನ ಊದೋಕೆ ಅಹಿಂದ ಸಮಾವೇಶವನ್ನು ನಡೆಸೋಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಇದೇ ಜನವರಿ 25ಕ್ಕೆ ಅಹಿಂದ ಸಮಾವೇಶ ನಡೆಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಈ ಕುರಿತಾಗಿ ಸಭೆಗಳು ಕೂಡ ನಡೀತಾ ಇದೆ. ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಸಿದ್ದರಾಮೋತ್ಸವದಲ್ಲಿ ಒಂದು ಸಮಾವೇಶ ನಡೆದಿತ್ತು. ಅದಾದ ಬಳಿಕ ಇದು ಸಿಎಂ ಸಿದ್ದರಾಮಯ್ಯ ಅನಿವಾರ್ಯ ಎನ್ನುವಂಥ ಒಂದು ಸಮಾವೇಶವನ್ನು ನಡೆಸೋದಕ್ಕೆ ಸಿಎಂ ಪರ ಬೆಂಬಲಿಗರು ರೆಡಿಯಾಗಿರುವಂಥದ್ದು. ಅಹಿಂದ ನಾಯಕರು ಎಷ್ಟರ ಮಟ್ಟಿಗಿದ್ದಾರೆ, ಅವರ ಬೆಂಬಲ ಎಷ್ಟರ ಮಟ್ಟಿಗಿದೆ, ಒಂದು ವೇಳೆ ಸಿದ್ದರಾಮಯ್ಯ ಅವರು ಸೀಟಿನಿಂದ ಕೆಳಗಿಳಿದ್ರೆ ನಿಮ್ಮ ಪಕ್ಷಕ್ಕೆ ಯಾವ ರೀತಿಯಾದಂಥ ಡ್ಯಾಮೇಜ್ಗಳಾಗ್ಬೋದು, ಇದೆಲ್ಲವನ್ನ ಕೂಡ ಈ ಒಂದು ಸಮಾವೇಶದ ಮೂಲಕ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡೋಕೆ ರೆಡಿಯಾಗಿದ್ದಾರೆ. ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ಕೊಡಬೇಕು. ಕರ್ನಾಟಕ ಮತ್ತೊಂದು ರಾಜಸ್ಥಾನ ಆಗಬಾರ್ದು. ಸಿದ್ದರಾಮಯ್ಯ ಶಕ್ತಿ ಕೈ ಹೈಕಮಾಂಡ್ಗೆ ತಿಳಿಸಬೇಕು. ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಬಾರದು. ಸಿದ್ದರಾಮಯ್ಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. 65% ಅಹಿಂದ ಮತಗಳು ಕಾಂಗ್ರೆಸ್ ಬೆನ್ನಿಗೆ ನಿಂತಿದೆ. ಅಹಿಂದ ಬಲವಿಲ್ಲದೆ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಅಂತ ಈ ಸಮಾವೇಶದ ಮೂಲಕ ತಿಳಿಸೋಕೆ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ಕೊಡೋದಕ್ಕೆ ಈ ಸಮಾವೇಶದ ಮೂಲಕ ರೆಡಿಯಾಗಿರುವಂಥದ್ದು. ಅವರ ಅನಿವಾರ್ಯತೆ ನಮ್ಮ ಸಮಾಜಕ್ಕೆ ಎಷ್ಟಿದೆ ಅಂತೇಳಿ ಸಮಾಜಕ್ಕೆ ಹೇಳುವಂತ ಕೆಲಸವನ್ನ ಅವ್ರು ಮಾಡಬೇಕು ಅಂತೇಳಿ ಅವ್ರು ನಡೆದು ಬಂದ ದಾರಿ, ಅಹಿಂದ ಸಮುದಾಯಗಳಿಗೆ ಅವರು ಕೊಟ್ಟಿರುವಂತಹ ಕೊಡುಗೆ, ನಮ್ಮ ಇಡೀ ರಾಜಕೀಯ ಜೀವನವನ್ನ ಈ ಸಮುದಾಯಗಳಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಇವತ್ತು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಒಂದೇ ಒಂದು ಕಪ್ಪು ಚುಕ್ಕೆಯಿಂದಲೇ ಆಡಳಿತವನ್ನು ನಡೆಸಿ ಬಂದಿದ್ದಾರೆ. ಅಂತ ಒಬ್ಬ ಅಹಿಂದ ಸಮುದಾಯದ ಅಸ್ಮಿತೆ ಸಿಎಂ ತವರಲ್ಲೇ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ. ಮೈಸೂರಿನ ಅಹಿಂದ ಸಮಾವೇಶಕ್ಕೆ ಡಿಕೆಶಿ ವ್ಯಂಗ್ಯವನ್ನ ಮಾಡಿದ್ದಾರೆ. ಅಹಿಂದ ಸಮಾವೇಶ ಮಾಡೋರಿಗೆ ಒಳ್ಳೇದಾಗ್ಲಿ. ಜನವರಿ 25ಕ್ಕೆ ಅಹಿಂದ ನಾಯಕರಿಗೆ ಒಳ್ಳೇದಾಗ್ಲಿ ಅಂತ ಡಿಕೆಶಿ ವ್ಯಂಗ್ಯ ಮಾತುಗಳನ್ನ ಆಡಿದ್ದಾರೆ. ಸಿಎಂ ತವರಲ್ಲೇ ಅಹಿಂದ ನಾಯಕರ ಶಕ್ತಿ ಪ್ರದರ್ಶನ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿರುವಂಥದ್ದು. ಯಾರು ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ವ್ಯಂಗ್ಯವನ್ನ ಆಡಿದ್ದಾರೆ. Many say that this is a show of strength. Many say this is a show of strength. I wish everyone good luck to them. I wish everyone good luck to them. Many say that this is a show of strength. Many say this is a show of strength. I wish everyone good luck to them. I wish everyone good luck to them. Many say that this is a show of strength. Many say this is a show of strength. I wish everyone good luck to them. I wish everyone good luck to them. Many say that this is a show of strength.